ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಇವತ್ತು ನಿಮಗೆ ವರ್ಕ್ ಫ್ರಮ್ ಹೋಮು, ವರ್ಕ್ ಫ್ರಮ್ ಆಫೀಸ್ ಎರಡರದ್ದು ನಾನು ನಿಮಗೆ ಇವತ್ತು ಜಾಬ್ ಅಪ್ಡೇಟ್ಸ್ ಕೊಡ್ತೀನಿ. ಸೊ ವರ್ಕ್ ಫ್ರಮ್ ಹೋಮ್ ಬಂದು ನಾನು ಎರಡು ಅಪ್ಡೇಟ್ಸ್ ಕೊಡ್ತೀನಿ. ಇದೆರಡೂ ಜೆನ್ಯೂನ್ ಆಗಿರೋ ಅಂಥದ್ದು. ಸೊ ನನಗೆ ಗೊತ್ತಿರೋರು ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ನಾನು ಅವ್ರ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ ಓವರ್ ಕರ್ನಾಟಕ ನನಗೆ ಎಷ್ಟೊಂದು ಜನ ಬೇರೆ ಬೇರೆ ಡಿಸ್ಟಿಕ್ಕಿಂದ ನನಗೆ ಕಮೆಂಟ್ ಮಾಡಿದರೆ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಅಂತ. ಸೊ ಡೆಫಿನೆಟ್ಲಿ ಅವರಿಗೆ ಇದು ಹೆಲ್ಪ್ ಆಗುತ್ತೆ. ಮತ್ತು ವರ್ಕ್ ಫ್ರಮ್ ಆಫೀಸು ನಾನು ಹೇಳ್ತೀನಿ. ಮತ್ತು ಇನ್ನೊಬ್ಬರು ನನಗೆ ವರ್ಕ್ ಫ್ರಮ್ ಆಫೀಸಲ್ಲಿ ಬೇಕು ಅಂತ ಕಮೆಂಟ್ ಮಾಡ್ತೀರಾ, ಬಟ್ ನನಗೆ ಲೊಕೇಶನ್ ಹೇಳೋದಿಲ್ಲ. ಬ್ಯಾಂಗ್ಳೂರೇ ಹುಡುಕ್ತಿದ್ದೀರಾ, ಔಟ್ ಆಫ್ ಬ್ಯಾಂಗ್ಳೂರ್ ಹುಡುಕ್ತಾ ಇದ್ದೀರಾ ಅನ್ನೋದು ನನಗೆ ಕರೆಕ್ಟಾಗಿ ಮೆನ್ಷನ್ ಮಾಡೋದಿಲ್ಲ. ಸೊ ನನಗೆ ಗೊತ್ತಾಗ್ತಿಲ್ಲ ನಿಮಗೆ ಬ್ಯಾಂಗ್ಳೂರಲ್ಲಿ ಹುಡುಕ್ತಾ ಇದ್ದೀರಿ ಇಲ್ಲ ಔಟ್ ಆಫ್ ಬ್ಯಾಂಗ್ಳೂರಾ, ಇಲ್ಲ ನೀವು ಪರ್ಟಿಕ್ಯುಲರ್ ಯಾವುದೋ ಇರೋ ಡಿಸ್ಟಿಕಲ್ಲಿ ಹುಡುಕ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ಟೈಮಿಂದ ಕಮೆಂಟ್ ಮಾಡಬೇಕಾದ್ರೆ ನಿಮ್ಮ ಯಾವ ಲೊಕೇಶನಲ್ಲಿ ನೀವು ನೋಡ್ತಾ ಇದ್ದೀರಾ ಅನ್ನೋದನ್ನ ನಂಗೆ ಒಂಚೂರು ತಿಳಿಸಿದ್ರೆ ನಾನು ನಿಮಗೆ ಹುಡುಕಿ ಹೇಳೋದಕ್ಕೆ ಈಸಿ ಆಗುತ್ತೆ. ಮತ್ತು ಎಷ್ಟೊಂದು ಜನ ನನಗೆ ಕಮೆಂಟ್ ಮಾಡಿದ್ರಿ, ಲೈಕ್ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಜಾಬ್ ಇದ್ದರೆ ಹೇಳಿ, ತುಮಕೂರು, ದೊಡ್ಡಬಳ್ಳಾಪುರ, ಏನೋ ಡಿಪ್ಲೊಮೊ ಮೆಕ್ಯಾನಿಕಲ್ ಆಗಿದೆ, ಮತ್ತು ಚಿಕ್ಕಮಂಗ್ಳೂರು, ಎಷ್ಟೊಂದು ಕಡೆ ನನಗೆ ಕಮೆಂಟ್ ಮಾಡಿದ್ರಿ, ಹಾಸನ, ಮೈಸೂರು ಈ ಕಡೆಯಿಂದೆಲ್ಲ ಕಮೆಂಟ್ ಮಾಡಿದ್ರಿ. ಸೊ ನಾನು ಇವತ್ತು ಈ ಬ್ಲಾಗಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗತ್ತೆ ನಾನು ಅಷ್ಟಕ್ಕೆ ಇವತ್ತು ನಾನು ನಿಮಗೆ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಇನ್ನು ಮಿಕ್ಕಿದೆಲ್ಲನೂ ನಾನು ಆಲ್ರೆಡಿ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ನಾನು ನಿಮಗೆ ಅಪ್ಡೇಟ್ಸ್ನ ತಿಳಿಸ್ತೀನಿ, ಓಕೆನಾ? ಸೊ ಮೊದಲನೇದಾಗಿ ಟೆಕ್ನಿಕಲ್ ಗ್ರ್ಯಾಜುಯೇಟ್ಸ್ ಎಂಟ್ರಿ ಲೆವೆಲ್ ಜಾಬ್ಸ್ ಇದೆ, ಓಕೆನಾ? ಇದರಲ್ಲಿ ಸುಮಾರು ಪೊಸಿಷನ್ ಖಾಲಿ ಇದೆ. ಸೊ ಟ್ರೈ ಮಾಡಿ. ಇದರಲ್ಲಿ ವರ್ಕ್ ಫ್ರಮ್ ಹೋಮು, ವರ್ಕ್ ಫ್ರಮ್ ಆಫೀಸ್ ಎರಡೂ ಇದೆ. ಡಿಫ್ರೆಂಟ್ ಪೊಸಿಷನ್ ಖಾಲಿ ಇರೋದ್ರಿಂದ ನಿಮಗೆ ಸ್ಯಾಲ್ರಿ ವೈಸ್ ಅಂದರೆ 28,000ಇಂದ 95,000ವರೆಗೂ ಸ್ಯಾಲ್ರಿ ಪೇ ಆಗುತ್ತೆ. ಡಿಪೆಂಡ್ಸ್ ಆನ್ ಯುವರ್ ಡೆಸಿಗ್ನೇಷನ್, ಓಕೆ? ಇದರಲ್ಲಿ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಲ್ಯಾಪ್ಟಾಪ್ ಅವರೇ ಪ್ರೊವೈಡ್ ಮಾಡ್ತಾರೆ, ಇದೊಂದು ಅಡ್ವಾಂಟೇಜು. ಸೊ ವರ್ಕ್ ಫ್ರಮ್ ಆಫೀಸ್ ಇರೋರಿಗೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಲ್ಯಾಪ್ಟಾಪು. ಮತ್ತು ಇದರಲ್ಲಿ ನಿಮಗೆ ಇನ್ಸೆಂಟಿವ್ಸು ಸಹ ಇದೆ, ಒಳ್ಳೆ ಇನ್ಸೆಂಟಿವ್ಸ್ ಪ್ರೊವೈಡ್ ಮಾಡ್ತಾರೆ. ಏನೇನು ಪೊಸಿಷನ್ ಖಾಲಿ ಇದೆ ಅಂದರೆ ಇಂಟರ್ನ್ಶಿಪ್ ಫಾರ್ IT ಸ್ಟೂಡೆಂಟ್ಸ್, ಯಾರ್ದೆಲ್ಲ ಇಂಟರ್ನ್ಶಿಪ್ ಇದೆ ಫಾರ್ IT ಸ್ಟೂಡೆಂಟ್ಸ್ ಅವ್ರು ಟ್ರೈ ಮಾಡ್ಬೋದು. ಕ್ವಾಲಿಟಿ ಅಶ್ಯೂರೆನ್ಸ್ ಅನಲಿಸ್ಟ್ ಆಗಿದೆ, HR ಎಕ್ಸಿಕ್ಯೂಟಿವ್ ಆಗಿ ವೇಕೆನ್ಸಿ ಇದೆ, MIS ಎಕ್ಸಿಕ್ಯೂಟಿವ್ ಆಗಿ ವೇಕೆನ್ಸಿ ಇದೆ, ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ವೇಕೆನ್ಸಿ ಇದೆ, ಸಾಫ್ಟ್ವೇರ್ ಇಂಜಿನಿಯರು, ಡಿಸೈನರು. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಥರ ಪೊಸಿಷನ್ನು ಡೆಸಿಗ್ನೇಷನ್ ಇರೋ ಅಂಥವ್ರು ಹುಡುಕ್ತಾ ಇದ್ದೀರಾ, ಸೊ ಟ್ರೈ ಮಾಡಿ. ನಾನು ಇಲ್ಲಿ ಮೇಲ್ ID ಕೊಟ್ಟಿರ್ತೀನಿ, ಅವರಿಗೆ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿ ನಿಮಗೆ ವಿತಿನ್ 24 hours ಇಲ್ಲ 48 hours ರಿಪ್ಲೈ ಕೊಡ್ತಾರೆ. ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಹೇಳಿದ್ನಲ್ಲ, ಇದು ಬಂದು ನೀವು ಸ್ವಲ್ಪ ಏನೋ ಚೆನ್ನಾಗಿ ಪ್ಲ್ಯಾನ್ ಮಾಡಿ ವರ್ಕ್ ಮಾಡಿದ್ರೆ ಚೆನ್ನಾಗಿ ಅರ್ನ್ ಮಾಡ್ಬೋದು. ಇದು ಸ್ಯಾಲ್ರಿ ಬೇಸು ಇದೆ, ಯಾವ ಥರ ಅನ್ನೋದು ಹೇಳ್ತೀನಿ. ಬಟ್ ಸ್ಯಾಲ್ರಿಗಿಂತ ಕಮಿಷನ್ ಬೇಸೇ ಜಾಸ್ತಿ ಇರೋದು. ಇದು ಬಂದು ಅಪೋಲೋ ಇಂಗ್ಲೀಷ್ ಸ್ಕೂಲ್ ಅಂದ್ಬಿಟ್ಟು, ಓಕೆನಾ? ಇವ್ರ ಹತ್ರ ಒಂದು ಪ್ಯಾಕೇಜಸ್ ಇರುತ್ತೆ, 399, 299, 999, 1999 ಅಪ್ ಟು 2,999ವರೆಗೂ ಇವ್ರ ಹತ್ರ ಪ್ಯಾಕೇಜಸ್ ಇದೆ, ಓಕೆ? ಈ ಪ್ಯಾಕೇಜಸ್ನ ನೀವೊಬ್ಬರು ಕೌನ್ಸಿಲರು, ನೀವು ಒಬ್ಬರಿಗೆ ಅದನ್ನು ಸೇಲ್ ಮಾಡೋದಲ್ಲ, ನೀವು ಅದನ್ನು ಒಬ್ರಿಗೆ ಆ್ಯಡ್ ಆನ್ ಮಾಡಿಸ್ಬೇಕು. ಅಂದರೆ ಅವ್ರಿಗೇನು ಅಡ್ವಾಂಟೇಜು ಅನ್ನೋದು ಹೇಳ್ತೀನಿ. ಈಗ ಎಷ್ಟೊಂದು ಜನಕ್ಕೆ ಕೆಲವ್ರಿಗೆ ಬೇಸಿಕ್ ಇಂಗ್ಲೀಷ್ ಗೊತ್ತಿರೋದಿಲ್ಲ, ಆ ಥರದವರು. ಮತ್ತು ಕೆಲವರು ಏನೋ ಬೇಸಿಕ್ ಇಂಗ್ಲೀಷ್ ಗೊತ್ತಿರುತ್ತೆ, ಸೊ ಅವ್ರು ಇನ್ನೊಂದು ಸ್ವಲ್ಪ ಏನೋ ಇಂಪ್ರೂವೈಸ್ ಆಗಬೇಕು ಅನ್ನೋದಿರುತ್ತೆ. ಸೊ ಆ ಥರ. ಮತ್ತು 2,999ಗೆ ಸ್ವಲ್ಪ ಅಡ್ವಾನ್ಸ್ ಆಗಿರೋವಂಥದ್ದನ್ನ ಹೇಳ್ಕೊಡ್ತಾರೆ. ಈ ಥರ ಅವ್ರ ಹತ್ರ ಪ್ಯಾಕೇಜಸ್ ಇರೋದನ್ನು ನೀವು ಒಬ್ಬರನ್ನ ಆ್ಯಡ್ ಆನ್ ಮಾಡಿಸ್ತಾ ಹೋಗಬೇಕು. ಆ್ಯಡ್ ಆನ್ ಮಾಡಿಸೋದಂದರೆ ಅವ್ರಿಗೆ ಬೆನಿಫಿಟ್ಟು, ಅವರು ಯಾರಿಗೆ ಇಂಗ್ಲೀಷ್ ಬರೋಲ್ಲ ಕಲಿಬೇಕು ಅನ್ನೋರು ಕಲಿಬೋದು. ಇವಾಗ ಮಕ್ಳಿಗೂ ಹೆಲ್ಪ್ ಆಗುತ್ತೆ, ಸ್ಟೂಡೆಂಟ್ಸಿಗೂ. ಕೆಲವ್ರಿಗೆ ಏನೋ ಪೇರೆಂಟ್ಸ್ಗೆ ಇಷ್ಟ ಇರುತ್ತೆ, ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡಬೇಕು, ಬರೀಬೇಕು, ಓದಬೇಕು, ಅವ್ರಿಗೆ ಸ್ವಲ್ಪ ಎಲ್ಲೋ ಲ್ಯಾಕ್ ಆಗ್ತಾ ಇದ್ದಾರೆ, ಗೊತ್ತಾಗ್ತಾ ಇಲ್ಲ ಅನ್ನೋರು ಇದಕ್ಕೆ ಜಾಯಿನ್ ಮಾಡಿಸಿದ್ರೆ ಸೊ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಏನಂದರೆ ನಿಮಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತಾರೆ. ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ನೀವು ಜಾಯ್ನ್ ಆಗಿದ ತಕ್ಷಣ. ಮತ್ತು ನಿಮಗೆ ಎವ್ರಿ ಡೇ 6 PM ನಿಮಗೆ ವಾಟ್ಸಪ್ ಕಾಲಲ್ಲಿ ಕಾನ್ವರ್ಸೇಷನ್ ಆಗುತ್ತೆ. ಅಂದರೆ ಇವತ್ತು ನೀವು ಎಷ್ಟು ಲೀಡ್ ಮಾಡಿದ್ರಿ ಏನು ಅನ್ನೋದು. ಮತ್ತು ನಾನು ನೋಡ್ದಂಗೆ ನನ್ನ ಫ್ರೆಂಡು ಪರ್ ಡೇ 2-3 ಈ ಥರ ಲೀಡ್ಸ್ನ ಕ್ಲೋಸ್ ಮಾಡ್ತಾಳೆ. ಒಂದೊಂದು ದಿನ 1 ಲೀಡ್ ಕ್ಲೋಸ್ ಮಾಡ್ತಾಳೆ, ಒಂದೊಂದು ದಿನ ಏನೂ ಇರೋದಿಲ್ಲ. ಡಿಪೆಂಡ್ಸ್ ಅವಳು ಹೇಗೆ ವರ್ಕ್ ಮಾಡ್ತಾಳೆ ಅದ್ರ ಮೇಲೆ. ಬಟ್ ಅರ್ನಿಂಗ್ ಚೆನ್ನಾಗಿದೆ. ಅರ್ನಿಂಗು ನೀವು ಹೆಂಗೆ ಮಾಡ್ತೀರೋ ಅದ್ರ ಮೇಲೆ ಇಷ್ಟು ಪರ್ಸೆಂಟೇಜ್ ಆಫ್ ಕಮಿಷನ್ ಅಂತ ಕೊಡ್ತಾರೆ, ಓಕೆನಾ? ನೀವು ಎಷ್ಟು ಲೀಡ್ಸ್ನ ಕ್ಲೋಸ್ ಮಾಡ್ತೀರಾ ನಿಮ್ಗೆ ಎಷ್ಟು ಕಮಿಷನ್ನ ಕೊಡ್ತಾ ಹೋಗ್ತಾರೆ. ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ
ಆಲ್ಮೋಸ್ಟ್ ಎಷ್ಟೊಂದು ಲ್ಯಾಂಗ್ವೇಜಸಲ್ಲಿದೆ. ಮಲಯಾಳಂ, ತಮಿಳು, ತೆಲುಗು, ಕನ್ನಡ, ಮರಾಠಿ, ಗುಜರಾತಿ ಈ ಥರ ಎಷ್ಟೊಂದು ಲ್ಯಾಂಗ್ವೇಜಸಲ್ಲೂ ಇವರು ಎಷ್ಟೋ ಕಡೆ ಇದನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮು. ಸೊ ಲೈವ್ ಕ್ಲಾಸಸ್ ಇರುತ್ತೆ. 40 ಡೇಸ್ ನಡೆಸ್ತಾರೆ. ಅಂದರೆ ಈ ಪ್ಯಾಕೇಜಸ್ ತೊಗೊಳ್ತಾರಲ್ಲ, ಕೆಲವರು 2,999 ಅಡ್ವಾನ್ಸಾಗಿ ಕಲಿಬೇಕು ಅನ್ನೋರು ಅವ್ರಿಗೆಲ್ಲ 40 ಡೇಸ್ ಲೈವ್ ಕ್ಲಾಸಸ್ ಇರುತ್ತೆ. ವಾಟ್ಸಪ್ಪಲ್ಲೇ ಮಾಡಿ ಎಜುಕೇಟ್ ಮಾಡ್ತಾರೆ. ದೆನ್ ಜೆನ್ಯೂನ್ ಆಗಿದೆ. ಸೊ ಟ್ರೈ ಮಾಡಿ. ನಾನು ಇಲ್ಲಿ ನಂಬರ್ ಹಾಕಿರ್ತೀನಿ. ಸೊ ಕಾಲ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡಿ. ಗ್ರೂಪಿಗೆ ಆ್ಯಡ್ ಮಾಡ್ತಾರೆ. ಆ್ಯಡ್ ಮಾಡಾದಮೇಲೆ ನಿಮಗೆ ಟ್ರೈನಿಂಗ್ ಎಲ್ಲನೂ ಅವರೇ ಪ್ರೊವೈಡ್ ಮಾಡ್ತಾರೆ. ನೀವೊಂದು ಕೌನ್ಸಿಲರ್ ಆಗ್ತೀರಾ. ಈಗ ಎಕ್ಸಾಂಪಲ್ ನಾನೇ ಅಂದ್ಕೊಳ್ಳಿ, ನಾನು ಅವಳು ಈಗ ಕೌನ್ಸಿಲರ್ ಆಗಿದ್ದೀನಿ. ಇವಾಗ ನಾನು ಒಬ್ರಿಗೆ ರೆಫರ್ ಮಾಡಿದಾಗ ನನ್ನ ಅಂಡರಲ್ಲಿ ಒಂದು 10 ಜನ ಜಾಯಿನ್ ಆಗ್ತಾರೆ. ಓಕೆನಾ. ಅವ್ರನ್ನ ಇನ್ನೊಬ್ರನ್ನ ರೆಫರ್ ಮಾಡ್ತಾರೆ. ಇಲ್ಲಾಂದರೆ ನೀವು ಯಾರೋ ಒಬ್ಬರು ಯಾರಿಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಇಂಗ್ಲೀಷು, ಸೊ ಬೇಸಿಕ್ ಲೆವೆಲ್ ಗೊತ್ತಿರೋದಿಲ್ಲ, ಅಡ್ವಾನ್ಸ್ ಲೆವೆಲ್ಗೆ ಹೋಗಿ ಕಲಿಬೇಕು ಅಂದ್ಕೊಂಡಿರ್ತಾರೆ, ಅಂಥವ್ರನ್ನ ನೀವು ಈ ಪ್ಯಾಕೇಜಸ್ನ ಬೈ ಮಾಡೋಕ್ಕೆ ರೆಕಮೆಂಡ್ ಮಾಡ್ತೀರಾ. ಸೊ ಅಲ್ಲೂ ನಿಮಗೆ ಬರುತ್ತೆ. ಮತ್ತು ಇನ್ನೊಂದು ನಾನು ಆವಾಗಲೇ ಹೇಳ್ದಂಗೆ ಸ್ಯಾಲ್ರಿನೂ ಕೊಡ್ತಾರೆ. ಯಾವ ಥರ ಅಂದರೆ ಅವರು ಇಷ್ಟು ಲೀಡ್ ಅಂತಲೂ ಇರುತ್ತೆ. ಅದನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅಡಿಷ್ನಲಿ 2,000 ಅಂದ್ಬಿಟ್ಟು ಸ್ಯಾಲ್ರಿ ಥರ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಯಾವ ಥರ ಅನ್ನೋದು ಅವ್ರು ನಿಮಗೆ ಡೀಟೇಲಾಗಿ ಹೇಳ್ತಾರೆ. ಅವ್ರು ಎವ್ರಿ ಮಂತ್ 2,000 ಸ್ಯಾಲ್ರಿ ಥರ ಕೊಡ್ತಾರೆ. ಇದು ಕಮಿಷನ್ ಇನ್ಸೆಂಟಿವ್ಸ್ ಎಲ್ಲ ಸ್ಯಾಲ್ರಿ ಇದು. ಓಕೆನಾ. ಕಮಿಷನ್ ಬಂದು ನೀವು ಹೇಗೆ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಇಷ್ಟು ಪರ್ಸೆಂಟೇಜ್ ಅಂದ್ಬಿಟ್ಟು ಕೊಡ್ತಾ ಹೋಗ್ತಾರೆ. ಒಂದು ಪ್ಯಾಕೇಜಿಗೆ 10%, 20% ಈ ಥರ ಇರುತ್ತೆ. ನೀವು ಅದನ್ನು ಅವ್ರ ಹತ್ರ ಮಾತಾಡಿದ್ರೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಚೆನ್ನಾಗಿದೆ, ಟ್ರೈ ಮಾಡಿ. ಸ್ಯಾಲ್ರಿ ವೈಸು ಅದು ಹೇಳ್ದಂಗೆ 2,000 ಇದೆ. ಬಟ್ ನೀವು ಹೇಗೆ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಇದು ನೀವು ಅರ್ನಿಂಗ್ ಮಾಡ್ಬೋದು. ನನ್ನ ಫ್ರೆಂಡ್ ಮಂತ್ಲಿ ಎಷ್ಟು ಅರ್ನ್ ಮಾಡ್ತಾಳೆ ಅಂದರೆ 13,000, 10,000 ಈ ಥರ ಅಡಿಷ್ನಲಿ ಅರ್ನ್ ಮಾಡ್ಕೊಳ್ತಾರೆ. ಸೊ ಟ್ರೈ ಮಾಡಿ. ಓಕೆನಾ. ನೆಕ್ಸ್ಟು ಎಲೆಕ್ಟ್ರಾನಿಕ್ ಸಿಟಿಲಿರೋರು ವರ್ಕ್ ಫ್ರಮ್ ಆಫೀಸ್ ಇದ್ದರೆ ತಿಳಿಸಿ ಅಂತ ಹೇಳಿದ್ರಿ. ಸೊ ಇದು ಕೋರಮಂಗ್ಲದಲ್ಲಿರೋದು. ಸ್ವಲ್ಪ ನೀವು ಟ್ರಾವೆಲ್ ಮಾಡಿದ್ರೆ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಸ್ವಲ್ಪ ಟ್ರಾವೆಲ್ ಮಾಡಿದ್ರೆ ಮಾಡ್ಬೋದು. 30,000 ಸ್ಯಾಲ್ರಿ ನಿಮ್ಗೆ ಪೇ ಮಾಡ್ತಾರೆ. ಇದು ಬಂದು ಪಾಸ್ ಸ್ಪೇಸ್ ಅಂದ್ಬಿಟ್ಟು ಕೋರಮಂಗ್ಲದಲ್ಲಿರೋದು. ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ 12 PM ಇಂದ 9 PM ವರೆಗೂ ವರ್ಕ್ ಮಾಡಬೇಕು. UK ಶಿಫ್ಟ್. ಸೆಲ್ ಫೋನ್ ಅವರೇ ಪ್ರೊವೈಡ್ ಮಾಡ್ತಾರೆ. ಡಿಗ್ರಿ ಆಗಿರಬೇಕು ಅಟ್ಲೀಸ್ಟ್, ಇಲ್ಲಾಂದರೆ ರಿಲೇಟೆಡ್ ಫೀಲ್ಡಾಗಿ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆನಾ. ಸೊ ಆ ಥರ ನಿಮ್ಗೇನಾದರೂ ಇದೆ ಅನ್ನೋದಾಯಿತು ಅಂದರೆ, ಇಲ್ಲ ಡಿಗ್ರಿ ಕಂಪ್ಲೀಟ್ ಆಗಿದೆ ಅನ್ನೋದಾಯಿತು ಅಂದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವೇಕೆನ್ಸಿ ಇದೆ ಕೋರಮಂಗ್ಲದಲ್ಲಿ. ಪಾವರ್ ಸ್ಪೇಸ್ ಅಂತ ಕಂಪ್ನಿ ನೇಮು. ಸೊ ಮೊಬೈಲ್ ನಂಬರು, ಮೇಲ್ ID ಎರಡೂ ಹಾಕಿರ್ತೀನಿ. ಸೊ ಕಾಲ್ ಮಾಡಿ. ಇಲ್ಲಾಂದರೆ మీరు ರೆಸ್ಯೂಮ್ ಫಾರ್ವರ್ಡ್ ಮಾಡಿಬಿಟ್ಟು ಇಂಟರ್ವ್ಯೂ ಶೆಡ್ಯೂಲ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. 30,000ಗೆ ಪ್ಲಸ್ ನಿಮಗೆ ಇನ್ಸೆಂಟಿವ್ಸು ಇರುತ್ತೆ. ಇನ್ನೊಂದು ತುಮಕೂರಲ್ಲಿ ಇದ್ದರೆ ಹೇಳಿ ಅಂತ ಹೇಳಿದರೆ, ತುಮಕೂರಲ್ಲಿ ಆಲ್ರೆಡಿ ನಾನು ಹಳೆ ಬ್ಲಾಗ್ಸಲ್ಲಿ ಹೇಳಿದ್ದೀನಿ. ಸ್ವಲ್ಪ ನೋಡಿ, ಅದು ಹೆಲ್ಪ್ ಆಗ್ಬೋದು ನಿಮಗೆ. ಮತ್ತು ಆರ್ಚಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದ್ಬಿಟ್ಟು ಏಜು 18ಇಂದ 30 ಇಯರ್ಸ್ ಒಳಗಿರಬೇಕು. 18 ವರ್ಷದಿಂದ 30 ವರ್ಷದ ಒಳಗಡೆ ಇರೋರಾದರೆ ಟ್ರೈ ಮಾಡಿ. ಸ್ಯಾಲ್ರಿ ನಿಮಗೆ 18,000 ಪೇ ಮಾಡ್ತಾರೆ. ಪ್ಲಸ್ ಇನ್ಸೆಂಟಿವ್ಸ್ ಇರುತ್ತೆ. ಓಕೆನಾ. ಪರ್ ಡೇ ನಿಮಗೆ 125 ರೂಪೀಸ್ ಪೆಟ್ರೋಲ್ ಅಲೌನ್ಸ್ ಅಂದ್ಬಿಟ್ಟು ಪೇ ಮಾಡ್ತಾರೆ. ಈ ವೀಕಲ್ಲಿ 1 ಡೇ ವೀಕ್ ಆಫ್ ಇರುತ್ತೆ. 6 ಡೇಸ್ ವರ್ಕ್ ಮಾಡಬೇಕು. ಇದರಲ್ಲಿ 2 ಶಿಫ್ಟ್ ಇರುತ್ತೆ. ನಿಮ್ಗೆ ಕಂಫರ್ಟಬಲ್ ಶಿಫ್ಟ್ ವರ್ಕ್ ಮಾಡ್ಬೋದು. ಓಕೆನಾ. 8 to 4, 12 to 8 ಚೆನ್ನಾಗಿದೆ. ಸೊ ಟ್ರೈ ಮಾಡಿ. ಆರ್ಚಿಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಓಕೆ. ಇಲ್ಲಿ ಮೊಬೈಲ್ ನಂಬರು ಮತ್ತು ಮೇಲ್ ID ಎರಡೂ ಹಾಕಿರ್ತೀನಿ. ಇನ್ನೊಂದು ನವರತ್ನಂ ಜ್ಯುವೆಲ್ಸ್ ಅಂತ ಕೇಳಿರ್ತೀರ ಎಷ್ಟೊಂದು ಜನ. ಇವರು 2 ಕಡೆ ಓಪನಿಂಗ್ ಮಾಡ್ತಾ ಇದ್ದಾರೆ. ಒಂದು ಯಲಹಂಕ, ಒಂದು KR ಪುರಮ್. ಸೊ ಯಲಹಂಕದಲ್ಲಿ ಓಪನಿಂಗ್ ಇದೆ, KR ಪುರಮ್ದಲ್ಲೂ ಓಪನಿಂಗ್ ಇದೆ. ಸೊ ಯಾರು ನಿಯರ್ ಬೈ ಇದ್ದರೆ ಸೊ ಪ್ಲೀಸ್ ಟ್ರೈ ಮಾಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಸುಮಾರು ಪೊಸಿಷನ್ ವೇಕೆನ್ಸಿ ಇದೆ. ಯಾವುದ್ಯಾವುದು ಅಂತ ಹೇಳ್ತೀನಿ. ಫೀಮೇಲು ಮೇಲ್ ಇಬ್ರಿಗೂ ಇದೆ. ಆಫೀಸ್ ಬಾಯ್ ಆಗಿದೆ. ಆಫೀಸ್ ಬಾಯ್ ಆಗಿ ಬರೀ ಮೇಲ್ ಕ್ಯಾಂಡಿಡೇಟ್ನ ಮಾತ್ರ ಪ್ರಿಫರ್ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕಿದೆಲ್ಲನೂ ಫೀಮೇಲು ಮೇಲ್ ಇಬ್ರಿಗೂ ವೇಕೆನ್ಸಿ ಇದೆ. ಸೇಲ್ಸ್ ಎಕ್ಸಿಕ್ಯೂಟಿವು, ರಿಸೆಪ್ಷನಿಸ್ಟು, ಅಡ್ಮಿನ್ನು, ಹೌಸ್ ಕೀಪಿಂಗು, ಸೇಲ್ಸ್ ಅಸಿಸ್ಟೆಂಟು ಮತ್ತು ಸೀನಿಯರ್ HR ಎಕ್ಸಿಕ್ಯೂಟಿವ್ ಆಗಿ ವೇಕೆನ್ಸಿ ಇದೆ. ಓಕೆನಾ. ಇದರಲ್ಲಿ ಇನ್ನೊಂದೇನೆಂದರೆ ನಿಮಗೆ PF, ESI, ಮೆಡಿಕಲ್ ಇನ್ಶೂರೆನ್ಸು ಎಲ್ಲನೂ ಪೇ ಮಾಡ್ತಾರೆ. ಪ್ಲಸ್ ಫುಡ್ಡನ್ನು ಸಹ ಪ್ರೊವೈಡ್ ಮಾಡ್ತಾರೆ. ದೆನ್ ಸ್ಯಾಲ್ರಿ ವೈಸು ನಿಮಗೆ ಡಿಫ್ರೆಂಟ್ ಡೆಸಿಗ್ನೇಷನ್ ಇರೋದ್ರಿಂದ ಅದ್ರ ರಿಲೇಟೆಡ್ ಈಗ ಮಾರ್ಕೆಟಲ್ಲಿ ಇದೆ ಅದೇ ರೀತಿಲೇ ಅವರು ನಿಮಗೆ ಪೇ ಮಾಡ್ತಾರೆ ಅಂದ್ಕೊತೀನಿ. ಇಲ್ಲಾಂದರೆ ನೀವು ಇಂಟರ್ವ್ಯೂ ಟೈಮಲ್ಲಿ ಡಿಸ್ಕಸ್ ಮಾಡ್ಕೋಬೋದು. ಮತ್ತು ಇವ್ರದ್ದು ಕಾರ್ಪೊರೇಟ್ ಆಫೀಸ್ ಬಂದುಬಿಟ್ಟು VV ಪುರಮಲ್ಲಿ ಇರೋದು. ಮತ್ತು ನಾನಿಲ್ಲಿ HR ಮೇಲ್ ID ಹಾಕಿರ್ತೀನಿ. ಸೊ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿ. ಸೊ ಅವ್ರು ನಿಮಗೆ ಗೆಟ್ ಬ್ಯಾಕ್ ಆಗ್ತಾರೆ ವಿತಿನ್
2 to 3 ಡೇಸಲ್ಲಿ ಗೆಟ್ ಬ್ಯಾಕ್ ಆಗ್ತಾರೆ. ಇನ್ ಕೇಸ್ ಆ ಥರ ಆಗಿಲ್ಲ ಅಂದರೆ ಬೇಕಾದ್ರೆ ಡೈರೆಕ್ಟ್ ಅಡ್ರೆಸ್ಸು ಬೇಕಾದ್ರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ವಾಕಿನ್ ಅಡ್ರೆಸ್ ಕೊಡ್ತೀನಿ. ಡೈರೆಕ್ಟ್ ಅಲ್ಲೇ ಹೋಗ್ಬಿಟ್ಟು ನೀವು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಓಕೆನಾ. ಮತ್ತು ಇನ್ನೊಬ್ಬರು ಮೆಕ್ಯಾನಿಕಲ್ಲಾಗಿ ಡಿಸೈನ್ ಇಂಜಿನಿಯರಿಂಗು ನ್ಯಾನೋ ಕ್ಲೀನ್ ಟೆಕ್ನಾಲಜೀಸ್ ಅಂದ್ಬಿಟ್ಟು ಕಂಪ್ನಿ ಹೆಸರು. ಮೆಕ್ಯಾನಿಕಲ್ ಆಗಿ ಯಾರು ನಾನು ನೋಡ್ತಾ ಇದ್ದೆ, ಸೊ ನಾನು ಅಡ್ರೆಸ್ ಇಲ್ಲಿ ಹಾಕಿರ್ತೀನಿ. ವಿದ್ಯಾರಣ್ಯಪುರದಲ್ಲಿ ಇರೋದು, ಡೈರೆಕ್ಟ್ ವಾಕಿನ್ ಇರೋದು. ಸೊ ಹೋಗಿ ಇಂಟರ್ವ್ಯೂ ಇದು ಮಾಡಿ 19,000 ಸ್ಯಾಲ್ರಿ ಪೇ ಮಾಡ್ತಾರೆ. ಓವರ್ ಟೈಮು ನಿಮಗೆ ಎಕ್ಸ್ಟ್ರಾನು ಪೇನು ಮಾಡ್ತಾರೆ, ಪ್ಲಸ್ ಬೋನಸ್ ಇರುತ್ತೆ. ಓಕೆನಾ. ಸೊ ನಾನು ವರ್ಕ್ ಫ್ರಮ್ ಆಫೀಸ್ ಬಂದು 1, 2, 3, 4, 5 ವರ್ಕ್ ಫ್ರಮ್ ಆಫೀಸ್ ಹೇಳಿದ್ದೀನಿ, 2 ವರ್ಕ್ ಫ್ರಮ್ ಹೋಮ್ ಹೇಳಿದ್ದೀನಿ. ಸೊ ಇನ್ನು ಮಿಕ್ಕಿದ್ದು ನಾನು ಕೆಲವು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ನನಗೆ ಕಮೆಂಟ್ ಮಾಡಿದ್ರಲ್ಲ, ಸೊ ಅದರಲ್ಲಿ ಒಂದು 2-3 ಈಗ ನಾನು ಕವರ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದು ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ಕವರ್ ಅಪ್ ಮಾಡಿಕೊಡ್ತೀನಿ. ವರ್ಕ್ ಫ್ರಮ್ ಹೋಮ್ ನಾನು ಹೇಳಿದ್ದು 2 ಜೆನ್ಯೂನ್ ಇದೆ. ಸೊ ನೋ ನೀಡ್ ಟು ವರಿ, ಟ್ರೈ ಮಾಡಿ. 2 ತುಂಬ ಒಳ್ಳೆಯದೇ. ನೀವು ಒಂದು ನಿಮಗೆ ಏನು ಸ್ಯಾಲ್ರಿ ವೈಸ್ ಪೇ ಮಾಡ್ತಾರೆ, ಇನ್ನೊಂದು ಬಂದು ಕಮಿಷನ್ ವೈಸ್ ಪೇ ಮಾಡ್ತಾರೆ. ಬಟ್ ಎಕ್ಸ್ಟ್ರಾ ಅವ್ರ ಟಾರ್ಗೆಟ್ ಏನಾರು ಅಚೀವ್ ಆಯಿತು ಅಂದರೆ ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿ ಅನ್ನೋದು ಮಾಡ್ತಾರೆ ಅವರು. ಅದನ್ನು ನೀವು ಆನ್ಲೈನ್ ಕ್ಲಾಸಸ್ ನಡೆದಾಗ ನಿಮಗೆಲ್ಲ ಡೀಟೇಲಾಗಿ ಇಂಡಕ್ಷನಲ್ಲಿ ಹೇಳ್ತಾರೆ. ಓಕೆನಾ. ದೆನ್ ಸಬ್ಸ್ಕ್ರೈಬಲ್ಲಿ ನನಗೆ 84% ಸಬ್ಸ್ಕ್ರೈಬೇ ಆಗಿಲ್ಲ, ಹಾಗೆ ವ್ಯೂಸ್ ಆಗ್ತಾಯಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ. ಸೊ ನನ್ನ ಕಡೆಯಿಂದ ಎಷ್ಟೋ ಜನಕ್ಕೆ ಜಾಬ್ ರಿಲೇಟೆಡ್ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಅದರಿಂದ ಇನ್ನೊಬ್ರಿಗೂ ಸಹ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಡೆಫಿನೆಟ್ಲಿ ನಾನು ಇನ್ನೂ ಹೆಚ್ಚೆಚ್ಚು ಬ್ಲಾಗ್ ಮಾಡೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ, ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಬೇರೆ ಬೇರೆ ಡಿಸ್ಟ್ರಿಕ್ಕಿಂದ ಕಮೆಂಟ್ ಮಾಡಿದ್ರಲ್ಲ, ಅದೆಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ಕಮ್ಮಿಂಗ್ ಬ್ಲಾಗಲ್ಲಿ ನಾನು ಅದನ್ನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಯಾಕಂದರೆ ಒಂದೇ ಬ್ಲಾಗಲ್ಲಿ ನಾನು ಎಲ್ಲನೂ ಕವರ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಸೊ ನಾನು ಇವತ್ತು ಆಲ್ಮೋಸ್ಟ್ ನಿಮಗೆ 7 ಜಾಬ್ಸ್ ರಿಲೇಟೆಡ್ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲೂ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.